ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 50, 50ನೇ ಅಧ್ಯಾಯ. 50ನೇ ಅಧ್ಯಾಯದ ಕೀರ್ತನೆಯನ್ನು ಆಸಾಫನು ರಚಿಸಿದಂಥ ಕೀರ್ತನೆ ಅದು. ಕೋರಹನು 10 ಕೋರಾಹಿಯರು 10 ಕೀರ್ತನೆಗಳನ್ನು 150 ಕೀರ್ತನೆಗಳಲ್ಲಿ ರಚಿಸಿದ್ದಲ್ಲಿ ಆಸಾಫನು 12 ಕೀರ್ತನೆಗಳನ್ನು 150 ಕೀರ್ತನೆಗಳಲ್ಲಿ 12 ಕೀರ್ತನೆಗಳು ಆಸಾಫನ ಕೀರ್ತನೆಗಳಾಗಿವೆ. ಇದು ಸ್ಟೈಲು ಸ್ವಲ್ಪ ಶೈಲಿ ವ್ಯತ್ಯಾಸವಾದದ್ದು. ದಾವಿದನು 75 ಕೀರ್ತನೆಗಳನ್ನು ಬರೆದಿರಲಾಗಿ ಇದು ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತದೆ. ಮತ್ತು ಈ ಆಸಾಫನು ಯಾರು ಎಂಬುದಾಗಿ ನಾವು ಯೋಚನೆ ಮಾಡುವುದಾದರೆ, ಆಸಾಫನು ದಾವಿದನಿಗೆ 3 ಮುಖ್ಯ ಸಂಗೀತಗಾರರಿದ್ದರು. ಅದರಲ್ಲಿ ಈ ಆಸಾಫನು ಒಬ್ಬನಾಗಿದ್ದಾನೆ. ದಾವಿದನು ತಾನೇ ಸಂಗೀತಗಾರನು, ಹಾಡು ರಚಿಸಿದಾತನು, 75 ಬರೆದಿದ್ದನ್ನು ರಚಿಸಿದ್ದಾನೆ. ಕಿನ್ನರಿ ಇತ್ಯಾದಿ ಬಳಸುವಾತನು, ಬಾರಿಸುವಾತನು. ಹಾಗಿರುವಾಗ ದಾವಿದನು ಕೆಲವರನ್ನು ದೇವಾಲಯದ ಸ್ತೋತ್ರಕ್ಕಾಗಿ ಅಥವಾ ಆಲಯದ ಪ್ರತಿಷ್ಠೆಗಾಗಿ, ಆಲಯದ ಸಂಭ್ರಮಕ್ಕಾಗಿ, ಆಲಯದ ಕಾರ್ಯಕ್ರಮಗಳಿಗಾಗಿ ಆಲಯದಲ್ಲಿ ದೇವರನ್ನು ಕೀರ್ತಿಸುವಂತೆ, ಸ್ತುತಿಸುವಂತೆ ಕೆಲವರನ್ನು ನೇಮಿಸಿದ್ದನು. ಅದರಲ್ಲಿ ಒಬ್ಬ ಹತ್ತಿರ ವ್ಯಕ್ತಿ, ಮುಖ್ಯ ಸಂಗೀತಗಾರ ಈ ಆಸಾಫನು. ಅವನ ವಿಷಯದಲ್ಲಿ ಮೊದಲನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯದ 16ರಿಂದ ಇರುವ ವಾಕ್ಯಗಳಲ್ಲಿ ನಾವು ನೋಡ್ಬೋದು. ಮತ್ತು ಈ ಆಸಾಫನು ಬರೆದಂಥ ಕೀರ್ತನೆ 73 ನನಗೆ ಭಾಳ ಇಷ್ಟ. 73ರಿಂದ 83ರವರೆಗೆ ಇರುವಂಥ ಕೀರ್ತನೆಗಳನ್ನು ಆಸಾಫನು ಬರೆದಿರುವಾತನಾಗಿದ್ದಾನೆ. ಸರಿ, ಈಗ ನಾವು ಈ ಕೀರ್ತನೆಯನ್ನು ಧ್ಯಾನ ಮಾಡಿಕೊಳ್ಳೋಣ. ಬನ್ನಿರಿ. ಮೊದಲನೇ ವಚನ ಈ ರೀತಿಯಾಗಿದೆ. ಕೀರ್ತನೆಗಳು 51. ದೇವನಾದ ಯೆಹೋವನು ಪೂರ್ವದಿಂದ ಪಶ್ಚಿಮ ದಿಕ್ಕಿನವರೆಗೂ ಇರುವ ಭೂನಿವಾಸಿಗಳೆಲ್ಲರನ್ನು ತನ್ನ ಸನ್ನಿಧಿಗೆ ಅಥವಾ ತನ್ನ ಸನ್ನಿಧಿಯಲ್ಲಿ ಬರಬೇಕೆಂದು ಆಜ್ಞಾಪಿಸುತ್ತಾನೆ. ಏನಿದು ಆಶ್ಚರ್ಯ ಅನ್ನಿಸ್ತದಲ್ವ? ಕೀರ್ತನೆ 49 ಹಿಂದಿನ ಕೀರ್ತನೆಯಲ್ಲಿ ಸಕಲ ದೇಶಗಳವರೇ, ಭೂಲೋಕದ ನಿವಾಸಿಗಳಿರೇ, ಜನಗಳೇ, ಜನಾಧಿಪತಿಗಳೇ, ಬಡವರೇ, ಬಲ್ಲಿದರೆ ಅಂತ ಪ್ರಾರಂಭವಾಗ್ತದೆ. ಮತ್ತು ಕೀರ್ತನೆ 47ರಲ್ಲಿ ಸರ್ವ ಜನಾಂಗಗಳಿರೇ, ಚಪ್ಪಾಳೆ ಹೊಡೆಯಿರಿ ಅಂತ ಹೇಳ್ಬಿಟ್ಟು ಆರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ ಅಂತ ಹೇಳ್ಬಿಟ್ಟು. ಆದರೆ ಇದು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ, ಬಲವಾಗಿರುವಂಥ, ಕಷ್ಟಕರ. ಚಪ್ಪಾಳೆ ಹೊಡೆಯುವಂಥದ್ದು ಈಸಿ, ಸುಲಭ. ಎಲ್ಲ ದೇಶಗಳವರು ಚಪ್ಪಾಳೆ ಹೊಡಿಬೇಕು. ಜಯಘೋಷ ಮಾಡುವಂಥ ಇನ್ನೂ ಸ್ವಲ್ಪ ಕಷ್ಟ, ಜಯಘೋಷ ಮಾಡುವುದು ಅಥವಾ ಜಯಧ್ವನಿ ಮಾಡುವುದು. ಆದರೆ ಇಲ್ಲಿ ನಾವು ನೋಡುವಾಗ ಪೂರ್ವದಿಂದ ಪಶ್ಚಿಮ ದಿಕ್ಕಿನವರೆಗೂ ಇರುವ ಭೂನಿವಾಸಿಗಳೆಲ್ಲರೂ ದೇವರ ಸನ್ನಿಧಿಗೆ ಬರಬೇಕೆಂದು ದೇವರು ಆಜ್ಞಾಪಿಸಿದ್ದಾನೆ. ಆ ಸೀನ್ ಸ್ವಲ್ಪ ಯೋಚನೆ ಮಾಡಿಕೊಳ್ಳ್ರಿ. ಆ ದೇಶದಿಂದ ಒಬ್ಬರು, ಈ ದೇಶದಿಂದ ಇನ್ನೊಬ್ಬರು, ಈ ದೇಶದಿಂದ ಇನ್ನೊಬ್ಬರು ಗುಂಪು ಗುಂಪಾಗಿ ಯೆರೂಸಲೇಮಿಗೆ ಬರ್ತಾ ಇರುವಾಗ ಜನರು ದಾರಿಯಲ್ಲಿ ಕೆಲವರು ಇದನ್ನು ತಿಳಿಯದಂಥವರು ಒಂದು ವೇಳೆ ಮನೆಯಿಂದ ಹೊರಗೆ ಬಂದು, ಏನಿದು ಇಷ್ಟೊಂದು ಜನರು, ಎಲ್ಲಿಗೆ ಹೋಗ್ತಿದ್ದೀರಿ? ಇಲ್ಲ, ದೇವನಾದ ಯೆಹೋವನೆಂದರೆ ಇರುವಾತನೇ ಆಗಿರುವವನು, ಇರುವಾತನು. ಪೂರ್ವದಿಂದ ಪಶ್ಚಿಮ ದಿಕ್ಕಿನವರೆಗೂ ಇರುವ ಭೂನಿವಾಸಿಗಳೆಲ್ಲರನ್ನು
ತನ್ನ ಸನ್ನಿಧಿಯಲ್ಲಿ ಬರಬೇಕೆಂದು ಸಲಹೆ ಅಲ್ಲ, ಆಜ್ಞಾಪಿಸಿದ್ದಾನೆ. ಕಮ್ಯಾಂಡ್. ಹೌದು, ಅತ್ಯಂತ ರಮಣೀಯವಾದ ಚಿಯೋನಿನಲ್ಲಿರುವ ದೇವರು ಪ್ರಕಾಶಿಸ್ತಾನೆ. ನಮ್ಮ ದೇವರು ಪ್ರತ್ಯಕ್ಷನಾಗುವನು. ಎಷ್ಟು ಮಾತ್ರಕ್ಕೂ ಸುಮ್ಮನಿರುವುದಿಲ್ಲ. ಹೌದು, ದೇವರಿಗೆ ನೋಡ್ರಿ ಎಷ್ಟು ಹಕ್ಕು ಇದೆ. ಕೆಲವು ಸಾರಿ ನಾವು ನಮ್ಮ ಜೀವನದ ಹಕ್ಕು ನಾವೇ ಎಂಬುದಾಗಿ ತಿಳ್ಕೊಳ್ತೀವಿ. ಆದರೆ ದೇವರಿಗೆ ಮಾನವರ ಜೀವನದ ಮೇಲೆ ಹಕ್ಕಿದೆ. God has got a claim on the lives of people. ಬರೀ ಇವರು ಮಾತ್ರ, ದೇವಜನರು ಮಾತ್ರ ಅಲ್ಲ, ಈ ಅನ್ಯ ಜನರು, ಎಲ್ಲ ಜನರು, ಎಲ್ಲ ದೇಶಗಳವರನ್ನು ದೇವರು ಕರೀತಿದ್ದಾನೆ. ಯಾಕಂದರೆ ದೇವರು ಅಂತ ಹೇಳಿದ ಮೇಲೆ ಎಲ್ಲ ದೇಶಗಳವರಿಗೆ ದೇವರು. ಆದ ಕಾರಣ ಮತ್ತೆ ಮತ್ತೆ ಆ ವಾಕ್ಯ ನಾನು ನೆನಪಿಗೆ ತಂದುಕೊಳ್ತೇನೆ. ಕೀರ್ತನೆ 24 ಮತ್ತು 1ನೇ ವಚನದಲ್ಲಿ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು. ಇರುವಾತನೇ ಆಗಿರುವ ದೇವರಿಗೆ ಸೇರಿದ್ದು ಭೂಮಿ, ಅದರಲ್ಲಿರುವ ಸಮಸ್ತವು. ಲೋಕ, ಅದರ ನಿವಾಸಿಗಳು ಆತನವೇ. ಎಲ್ಲ ಜನರು ದೇವರಿಗೆ ಸೇರಿದವರೇ. ಎಲ್ಲ ಜನರು ದೇವರಿಗೆ ಸೇರಿದವರು. ಆದ ಕಾರಣ ಆತನು ಆಜ್ಞೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಕ್ಕಿದೆ ಆತನಿಗೆ. ಯಾಕಂದರೆ ಸೃಷ್ಟಿಕರ್ತನು. ನಮ್ಮ ದೇವರು ಪ್ರತ್ಯಕ್ಷನಾಗುವನು. 3ನೇ ವಚನ, ಎಷ್ಟು ಮಾತ್ರಕ್ಕೂ ಸುಮ್ಮನಿರುವುದಿಲ್ಲ ಅಂತ ಹೇಳ್ಬಿಟ್ಟು. ಆತನ ಮುಂಭಾಗದಲ್ಲಿ ಬೆಂಕಿ ಪ್ರಜ್ವಲಿಸುತ್ತದೆ. ಆತನ ಸುತ್ತಲೂ ಬಿರುಗಾಳಿ ಬೀಸುತ್ತದೆ. ಆತನು ತನ್ನ ಪ್ರಜೆಗಳ ನ್ಯಾಯ ವಿಚಾರಣೆಯಲ್ಲಿ ಭೂಮಿ ಆಕಾಶಗಳನ್ನು ಸಾಕ್ಷಿಯಾಗಿ ನೇಮಿಸ್ತಾನೆ. ವಾವ್, ಆಶ್ಚರ್ಯ. ಯಾರು ಸಾಕ್ಷಿ ನ್ಯಾಯ ವಿಚಾರಣೆಯಲ್ಲಿ? 4ನೇ ವಚನ, ಕೀರ್ತನೆ 50 ಮತ್ತು 4, Psalm 50:4. Who is the witness? ಭೂಮಿ ಆಕಾಶಗಳನ್ನು ಸಾಕ್ಷಿಯಾಗಿ ನೇಮಿಸ್ತಾನೆ. ಯಾಕೆ ಭೂಮಿ ಆಕಾಶವನ್ನೇ ದೇವರು ಸಾಕ್ಷಿಯಾಗಿ ನೇಮಿಸ್ತಿದ್ದಾನೆ? ಯಾಕಂತ ಹೇಳಿದ್ರೆ ಆತನು ಸೃಷ್ಟಿಕರ್ತನು. ಭೂಮಿ ಆಕಾಶವು ಆತನ ಮಾತಿಗೆ ಕಿವಿಗೊಡಬೇಕು. ಸರಿ, 5ನೇ ವಚನ ನೋಡೋಣ. ಭಾಳ ವಿಶೇಷವಾದಂಥ ಒಂದು ಮಾತು ಅಡಕವಾಗಿದೆ. ಕೀರ್ತನೆ 50 ಮತ್ತು 5ನೇ ವಚನದಲ್ಲಿ, ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರ್ಕೊಂಡು ಬನ್ನಿರಿ ಎಂದು ಆಜ್ಞಾಪಿಸ್ತಾನೆ. 2 ವ್ಯತ್ಯಾಸ. 1ನೇ ವಚನದಲ್ಲಿ ಆಜ್ಞಾಪಿಸ್ತಾನೆ. ಅದೇನಂತ ಹೇಳಿದರೆ ಹುದುವಾದ ಆಜ್ಞೆ, ಜನರಲ್ ಕಮ್ಯಾಂಡ್. ಎಲ್ಲರೂ ಬನ್ನಿರಿ ಸನ್ನಿಧಿಗೆ. ಭಾಳ ವರ್ಕ್ ಇಲ್ಲ, ಭಾಳ ಕೆಲಸ ಇಲ್ಲ, ಬನ್ನಿರಿ ಸನ್ನಿಧಿಗೆ, ನನ್ನ ಸನ್ನಿಧಿಗೆ ಬನ್ನಿರಿ. ಎಲ್ಲ ಪೂರ್ವದಿಂದ ಪಶ್ಚಿಮದ ದಿಕ್ಕಿನವರೆಗೆ ಇರುವಂಥ ಎಲ್ಲ ಭೂನಿವಾಸಿಗಳೆಲ್ಲರೂ ಬನ್ನಿರಿ ಅಂತ ಹೇಳ್ತಾನೆ. ಆದರೆ ಇಲ್ಲಿ ಯಾರಿಗೆ ಅಂತ ಹೇಳಿದ್ರೆ ತನ್ನ ಭಕ್ತರು ತನ್ನ ಬಳಿಗೆ ಬರಬೇಕಂತ ಆಜ್ಞಾಪಿಸ್ತಿದ್ದಾನೆ. ಅವ್ರಿಗೂ ಕೂಡ ಆ ಭಕ್ತರ ವಿಷಯದಲ್ಲಿ ನಾವು ನೋಡುವಾಗ ಒಂದೆರಡು ಮಾತಿದೆ. ಅದು ನಾವು ನೋಡೋಣ. 5ನೇ ವಚನದಲ್ಲಿ, ನನ್ನೊಡನೆ ಯಜ್ಞದ ಮೂಲಕ. ಯಜ್ಞ ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತನ ನೆನಪು ನನಗಾಗ್ತದೆ. ಯಜ್ಞಂ ಸರ್ವಂ ಪ್ರತಿಷ್ಠಿತಂ. ಯಜ್ಞವೇ ಎಲ್ಲವನ್ನು ಶುದ್ಧ ಮಾಡುವಂಥದ್ದಾಗಿದೆ. ಆದ ಕಾರಣ ಸಂಬಂಧವನ್ನು ಶುಚಿ ಮಾಡುವಂಥದ್ದು, ಸರಿಪಡಿಸುವಂಥದ್ದು, ಶುದ್ಧೀಕರಿಸುವಂಥದ್ದು ಯಜ್ಞವೇ. ಯಜ್ಞದ ಮೂಲಕ ಒಡಂಬಡಿಕೆ ಅಂತ ಹೇಳಿಬಿಟ್ಟು ನೋಡುವಾಗ ಅದು ಕೂಡ ಯೇಸು ಕ್ರಿಸ್ತನಿಗೆ ಎಷ್ಟೋ ಒಡಂಬಡಿಕೆಗಳನ್ನು ಮಾಡಿಕೊಂಡ ಮೇಲೆ ಒಡಂಬಡಿಕೆಯನ್ನು ಪಾಲಿಸಲಿಲ್ಲ. ಆದ ಕಾರಣ ದೇವರು ಒಂದು ಕಾಲ ಬರ್ತದೆ, ಹೊಸ ಒಡಂಬಡಿಕೆಯನ್ನು ನಾನು ಮಾಡಿಕೊಳ್ತೇನೆ ಎಂಬುದಾಗಿ ಹೇಳಿ ಯೇಸು ಕ್ರಿಸ್ತನ ಮೂಲಕವಾಗಿ ಒಡಂಬಡಿಕೆಯನ್ನು ದೇವರು ಸಾರ್ವತ್ರಿಕವಾಗಿ ಮಾಡಿಕೊಂಡಿದ್ದಾನೆ. ಆದ ಕಾರಣ ಯೇಸು ಕ್ರಿಸ್ತನ ಚಿತ್ರ ಬಂತು ನೋಡ್ರಿ. ಇಲ್ಲಿ ಕೀರ್ತನೆ 50ನಲ್ಲಿ ಯೇಸು ಕ್ರಿಸ್ತನ ಚಿತ್ರ ಏನಾದರೂ ಇದೆಯಾ ಅಂತ ನಾನು ನೋಡ್ತಾ ಇರ್ತೀನಿ. ಬಂದಿದೆ. ಯಜ್ಞ ಅಂತ ಹೇಳುವಾಗ ಯೇಸು ಕ್ರಿಸ್ತನು, ಒಡಂಬಡಿಕೆ ಅಂತ ಹೇಳಿದಾಗ ಯೇಸು ಕ್ರಿಸ್ತನು ತನ್ನ ಭಕ್ತರನ್ನು ದೇವರು
ತನ್ನ ಬಳಿಗೆ ಬರಬೇಕಂತ ಆಜ್ಞಾಪಿಸುತ್ತಾನೆ. 6ನೇ ವಚನದಿಂದ ನಾವು ನೋಡುವಾಗ ದೇವರು ನ್ಯಾಯಾಧಿಪತಿ, ದೇವರ ಸ್ವಭಾವದ ಬಗ್ಗೆ ಇದೆ, ದೇವರು ನೀತಿ ಸ್ವರೂಪನು ಮತ್ತು ದೇವರ ಆಜ್ಞೆ ತನ್ನ ಭಕ್ತರಿಗೆ ಏನಂತ ಕೊಡ್ತಾನಂತ ಹೇಳ್ಬಿಟ್ಟು ವಿವರಿಸಲಾಗಿದೆ. 7ನೇ ವಚನದಲ್ಲಿ, ಪ್ರಜೆಗಳಿರ ಇಸ್ರಾಯೇಲ್ರೇ, ದೇವರಾದ ನಾನೇ ನಿಮ್ಮ ದೇವರು. ಅದು ಆಜ್ಞೆ ಇದ್ದಂಗೆ ಕಾಣ್ತಾ ಇಲ್ಲ. ನಿಮಗೆ ಖಂಡಿತವಾಗಿ ಹೇಳ್ತೇನೆ ಕೇಳ್ರಿ, ನಾನು ನಿಮ್ಮ ಯಜ್ಞಗಳ ವಿಷಯದಲ್ಲಿ ತಪ್ಪೆಣಿಸುವುದಿಲ್ಲ. ಅದು ಭಾಳ ಎನ್ಕರೇಜ್ ಆಗುವಂಥ ಒಂದು ಮಾತು. ದೇವರು ಹೇಳ್ತಾನೆ, ನಾನು ನಿಮ್ಮ ಜೀವನದಲ್ಲಿ ತಪ್ಪು ಕಂಡುಹಿಡಿತಾ ಇಲ್ಲ, ಅಥವಾ ನಿಮ್ಮ ಸೇವೆಯಲ್ಲಿ ತಪ್ಪು ಕಂಡುಹಿಡಿತಾ ಇಲ್ಲ, ನೀವು ನನಗೆ ಮಾಡುವಂಥ ಕಾರ್ಯಗಳಲ್ಲಿ ನಾನು ತಪ್ಪು ಕಂಡುಹಿಡಿತಾ ಇಲ್ಲ ಅಂತ ದೇವರು ಹೇಳುವಂಥ ಮಾತು ಭಾಳ ದೊಡ್ಡ ಮಾತು. 8ನೇ ವಚನ, 50ನೇ ಅಧ್ಯಾಯ ಕೀರ್ತನೆ 8ನೇ ವಚನದಲ್ಲಿ, ನಾನು ನಿಮ್ಮ ಯಜ್ಞಗಳ ವಿಷಯದಲ್ಲಿ ತಪ್ಪೆಣಿಸುವುದಿಲ್ಲ. ಸರ್ವಾಂಗ ಹೋಮಗಳು ನೀವು ನಿತ್ಯವೂ ನನಗೆ ಸಮರ್ಪಿಸ್ತೀರಲ್ಲ, ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ. ದೇವರು ನನಗೆ ಇದನ್ನು ಅರ್ಪಿಸ್ರಿ ಅಂತ ಹೇಳಿದಾಗ, ದೇವರಿಗೆ ಅವಶ್ಯಕತೆ ಇದೆಯೇನೋ, ದೇವ್ರಿಗೆ ಬೇಕೇನೋ, ದೇವರು ಕೊಡೋಣ ಹೋಗಲಿ ಪಾಪ ಎಂಬುದಾಗಿ ಕೆಲವು ಸಾರಿ ಜನರು ಅಂದ್ಕೊಂಡು ದೇವರಿಗೆ ಕೊಡ್ತಾರೆ. ಆದರೆ ದೇವರು ಹೇಳುವಂಥ ಮಾತು ಏನಂತ ಹೇಳಿದರೆ, 10ನೇ ವಚನ ಭಾಳ ಸ್ಟ್ರಾಂಗ್ ಆಗಿರುವಂಥ ಒಂದು ಮಾತು ಗಮನಿಸ್ರಿ. ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಕೀರ್ತನೆ 24:1 ಭೂಮಿ ನನ್ನದೇ, ಅದರಲ್ಲಿರುವಂಥ ಸಮಸ್ತವೂ ನನ್ನದೇ, ಲೋಕವು ನನ್ನದೇ, ಮತ್ತು ಆ ಲೋಕದಲ್ಲಿರುವಂಥ ಜನರು ಅವರು ನನ್ನವರೇ, ಪ್ರವಾಸಿಗಳು ನನ್ನವೇ. ಇಲ್ಲಿ ದೇವರು ಹೇಳುವಂಥ ಒಂದು ಮಾತೇನೆಂದರೆ, ಸಾವಿರಾರು ಪಶುಗಳು. ದೇವರಿಗೆ ಭಾಳ ಕ್ರಯ ತಕ್ಕೊಂಡು ಹೋಗಿ ದೇವರಿಗೆ ಬಲಿ ಕೊಡಬೇಕಂತ ಜನರು ಕೊಡ್ತಾರಲ್ಲ, ಆ ರೀತಿಯಾಗಿ ಆ ದಿವಸಗಳಲ್ಲಿ ಹೆಚ್ಚಾಗಿ ಕೊಡ್ತಿದ್ರು. ಆದರೆ ದೇವರು ಹೇಳುವಂಥ ಮಾತು, ಇವೆಲ್ಲ ನನ್ನದೇ. ಹಾಗಾದರೆ ದೇವರಿಗೆ ಸೇರಿದ್ದನ್ನು ದೇವರಿಗೆ ಕೊಡ್ತೀವಿ ಅಷ್ಟೇ. ಬೆಟ್ಟಗಳ 11ನೇ ವಚನ, ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿಯ ಜೀವ ಜಂತುಗಳೆಲ್ಲ ನನಗೆ ಗೊತ್ತುಂಟು. ವಾವ್, ಅಡವಿಯ ಜೀವ ಜಂತುಗಳೆಲ್ಲ ನನಗೆ ಗೊತ್ತಿದೆ ಅಂತ ಹೇಳ್ತಾನೆ ದೇವ್ರಿಗೆ ಗೊತ್ತು. ಹಾಗಾದರೆ ಅವುಗಳನ್ನು ಆತನು ಉಪಯೋಗಿಸಬಲ್ಲ. ಕೆಲವು ಭಕ್ತಾದಿಗಳ ಜೀವನದಲ್ಲಿ ನಾವು ನೋಡುವಾಗ ಯಾವ ರೀತಿಯಾಗಿ ದೇವರು ಕೆಲವು ಕ್ರೂರ ಮೃಗಗಳು ಹತ್ತಿರ ಬಂದಿದ್ದಾಗ್ಯೂ ಭಕ್ತಾದಿಗಳನ್ನು ನಾಶ ಮಾಡದೆ, ಏನು ಮಾಡದೆ ಸುಮ್ಮನೆ ಹೋಗಿಬಿಟ್ವಂತೆ. ಕಾರಣ ಬಹುಶಃ ದೇವರು ಅವುಗಳಿಗೆ ಆಜ್ಞೆ ಕೊಟ್ಟಿರಬೇಕು, ಏನು ಮಾಡಬೇಡ ಅಂತ. ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದಾಗ ಸಿಂಹಗಳು ಏನು ಮಾಡಲಿಲ್ಲ ಅಂತ. ಯಾಕಂದರೆ ಸರ್ವ ಮೃಗಗಳು ನನ್ನವೇ. ಸಿಂಹನೂ ದೇವ್ರಿಗೆ ಸೇರಿದೆ. ಬೆಟ್ಟಗಳ ಪಕ್ಷಿಗಳೆಲ್ಲ ನಾನು ಬಲ್ಲೆ ಅಂತ ಹೇಳ್ತಾರೆ ದೇವರು. ಅಡವಿಯ ಜೀವ ಜಂತುಗಳೆಲ್ಲ ನನಗೆ ಗೊತ್ತುಂಟು. ಆಮೇಲೆ ದೇವರು ಒಂದು ರೀತಿಯಿಂದ ಒಂದು ಪ್ರಶ್ನೆ ಹಾಕ್ತಾನೆ. ನೋಡ್ರಿ ಎಷ್ಟು ಚೆನ್ನಾಗಿದೆ 12ನೇ ವಚನ. ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ, ನಿಮ್ಗೆ ಯಾಕೆ ತಿಳಿಸ್ಬೇಕು? ಮೊಟ್ಟ ಮೊದಲನೇದಾಗಿ ದೇವರಿಗೆ ಹಸಿವೆ ಇಲ್ಲ. ಒಂದು ವೇಳೆ ಹಸಿವೆ ಇದ್ದರೆ ನಿಮ್ಗೆ ಯಾಕೆ ತಿಳಿಸ್ಬೇಕು ನಾನು? ಯಾಕಂದರೆ ನನಗೆ ಎಲ್ಲದಕ್ಕೂ ಒಡೆಯ ನಾನು, ಎಲ್ಲದಕ್ಕೂ ಮಾಲೀಕ ನಾನು, ಎಲ್ಲದೂ ನನಗೆ ಸೇರಿದೆ, ಓನರ್. ಎಲ್ಲ ನನಗಿರುವಾಗ ನಾನು ಯಾಕೆ ನಿಮಗೆ ತಿಳಿಸ್ಲಿ? ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ, ಲೋಕವು ಅದರಲ್ಲಿರುವುದೆಲ್ಲವೂ ನನ್ನದಲ್ಲವೇ. ಈಗಾಗಲೇ ಕೀರ್ತನೆ 24:1 ಅದನ್ನು ನಾವು ನೋಡಿಕೊಂಡಿದ್ವಿ. ಅದೇ ಮಾತು ಇಲ್ಲಿ ಕೂಡ ಪುನರಾವರ್ತಿಸಲ್ಪಟ್ಟಿದೆ. ಲೋಕವು ಅದರಲ್ಲಿರುವುದೆಲ್ಲವೂ ದೇವರು ಹೇಳ್ತಾರೆ ನಂದೇ. ವಾವ್, ಎಂಥ ದೊಡ್ಡ ದೇವರು, ಎಂಥ ಐಶ್ವರ್ಯವಂತನಾದ ದೇವರು, ಎಂಥ ದೊಡ್ಡ ಸಿರಿವಂತನು, ಸೃಷ್ಟಿಕರ್ತನು, ಸ್ವಂತಗಾರನು, ಮಾಲೀಕನು. ಅದರಲ್ಲಿ ಸ್ವಲ್ಪ ನಮಗೆ ಕೊಡಲ್ವಾತನು ಕೊಡ್ತಾನೆ.
ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ರೋಮ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಈ ರೀತಿಯಾಗಿದೆ. ರೋಮನ್ಸ್ ಚಾಪ್ಟರ್ 8 ವರ್ಸ್ 32, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ, ಸ್ವಂತ ಮಗನನ್ನು ಯೇಸು ಕರ್ತನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ, ಯೇಸು ಕ್ರಿಸ್ತನನ್ನು ದೇವರು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ, ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ ಇಲ್ಲ. ಆರೋಗ್ಯ ನಮಗೆ ಬೇಕಾ? ಸಮಸ್ತ ಅಂತ ಹೇಳಿದ ಮೇಲೆ ಅದರಲ್ಲಿ ಎಲ್ಲ ಅಡಕವಾಗಿದೆ. ಆರೋಗ್ಯ ಕೊಡ್ತಾನೆ, ಖಂಡಿತವಾಗಿ ಕೊಡ್ತಾನೆ. ಹಣ ಕೊಡ್ತಾನೆ, ಖಂಡಿತವಾಗಿ ಕೊಡ್ತಾನೆ. ಅನುಕೂಲ ಕೊಡ್ತಾನೆ, ಖಂಡಿತವಾಗಿ ಕೊಡ್ತಾನೆ. ಮೆಚ್ಚುಗೆಯನ್ನು ಕೊಡ್ತಾನೆ, ಖಂಡಿತವಾಗಿ ಕೊಡ್ತಾನೆ. ಉದ್ಯೋಗ ಬೇಕಾ? ಖಂಡಿತವಾಗಿ ಕೊಡ್ತಾನೆ. ಒಳ್ಳೆಯ ಸಂಬಂಧ, ಯಾರಿಗೂ ಸಮಸ್ಯೆ ಆಗದಂಥ ಖಂಡಿತವಾಗಿ ಕೊಡ್ತಾನೆ. ಆದ ಕಾರಣ ದೇವರು ಒಳ್ಳೆಯವನ್ರಿ. ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಹೋತುಗಳ ರಕ್ತವನ್ನು ಕುಡಿಯೋದು ಉಂಟೇ? ಹಂಗೆಲ್ಲ ಕೇಳಿಬಿಟ್ಟು ಹೋರಿ, ಹೋತ, ಪ್ರಾಣಿ ಇವೆಲ್ಲ ನಂದೇ, ನನಗೇನು ಕೊಡ್ತೀರ? ಹಾಗಾದರೆ ದೇವ್ರಿಗೇನು ಬೇಕಪ್ಪ ನಿನಗೆ ಸ್ವಾಮಿ ಅಂತ ಹೇಳುವಾಗ ದೇವರು ಹೇಳ್ತಾನೆ, ಎಂಥ ಯಜ್ಞಗಳು ನನಗೆ ಬೇಕು? 14ನೇ ವಚನ, ಕೀರ್ತನೆ 50:14, ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸ್ರಿ. ಪ್ರಾಣಿ ಕೊಡುವಂಥದ್ದು, ಪಕ್ಷಿ ಕೊಡುವಂಥದ್ದು, ಹೋಮ ಮಾಡುವಂಥದ್ದು ಅದೆಲ್ಲ ದೇವರು ಮೆಚ್ಚುವವನಲ್ಲ. ಸ್ತುತಿ, ಜೀವನದಿಂದ ಒಳ್ಳೆ ಗುಣಗುಟ್ಟದಂಥ ಒಂದು ಸ್ತುತಿ, ದೇವರನ್ನು ಮೆಚ್ಚಿ ಸ್ತುತಿಸುವಂಥ ಮಾತುಗಳು ದೇವರಿಗೆ ಇಷ್ಟ. ಆ ರೀತಿಯಾಗಿ ಹೇಳಿಬಿಟ್ಟು, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ನಾನು ಬಿಡಿಸುವೆನು. ಕಷ್ಟ ಕಾಲದಲ್ಲಿ ದೇವರೇ ನನಗೆ ಸಹಾಯ ಮಾಡು, ಕಷ್ಟದಲ್ಲಿದ್ದೇನೆ, ಅಸ್ವಸ್ಥನಾಗಿದ್ದೇನೆ, ಎದ್ದೇಳಲಿಕ್ಕಾಗ್ತಾ ಇಲ್ಲ. ಆ ರೀತಿಯಾಗೆಲ್ಲ ನಾವು ದೇವ್ರ ಹತ್ರ ಕೇಳುವಾಗ ಖಂಡಿತವಾಗಿ ದೇವರು ನಮಗೆ ಉತ್ತರ ಕೊಡಲಿಕ್ಕೆ ಶಕ್ತನಾಗಿದ್ದಾನ್ರಿ. 16ರಿಂದ ಇರುವಂಥ ಕೊನೆಯವರೆಗೆ 16ರಿಂದ 23 ವಚನಗಳವರೆಗೆ ನಾವು ನೋಡುವಾಗ ದುಷ್ಟರ ಬಗ್ಗೆ ಒಂದು 15 ವಿಷಯಗಳು ಕೊಡಲಾಗಿದೆ. ದುಷ್ಟರು ಇಂಥವರು ಏನು ವಿಧಿಗಳನ್ನು ಪಠಿಸೋದು ಏಕೆ, ನಿಬಂಧನೆಗಳನ್ನು ಉಚ್ಚಿಸೋದು ಏಕೆ, ಆಜ್ಞೆಗಳನ್ನು ಉಲ್ಲಂಘಿಸಿದಂಥ ದುಷ್ಟರ ಬಗ್ಗೆ ಹೇಳಿಬಿಟ್ಟು ಕೊನೆಗೆ ಲಾಸ್ಟ್ ವಾಕ್ಯ, ದುಷ್ಟರು ತನ್ನ ನಡತೆಯನ್ನು ಸರಿಪಡಿಸಿಕೊಂಡ್ರೆ ವಿಶೇಷ ರಕ್ಷಣೆಯನ್ನು ತೋರಿಸುವನು ಯೇಸು ಕ್ರಿಸ್ತನ ತೋರಿಸುವೇನು ಅಂತ. ಎಷ್ಟು ಒಳ್ಳೆಯ ದೇವರು ನೋಡ್ರಿ. ದುಷ್ಟರಿಗೂ ಕೂಡ ನಿರೀಕ್ಷೆ, ರಕ್ಷಣೆ. ದೇವರು ಒಳ್ಳೆಯವನು. ಕೀರ್ತನೆ 50ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.